ನಮಸ್ಕಾರ. ಈ ವಿಡಿಯೋದಲ್ಲಿ ರೇಷನ್ ಕಾರ್ಡಿನಲ್ಲಿ ಸದಸ್ಯರನ್ನು ತೆಗೆಯೋದು ಹೇಗೆ, ಯಾಕಂದರೆ ಅವರು ಹೊಸ ರೇಷನ್ ಕಾರ್ಡಲ್ಲಿ ಅವರು ಈ ಊರಲ್ಲಿ ಇರಲ್ಲ, ಬೇರೆ ಊರಲ್ಲಿ ಇರ್ತಾರೆ. ಬೇಡ ಅನಿಸುತ್ತೆ, ಹೊಸ ರೇಷನ್ ಕಾರ್ಡ್ ಮಾಡಿಸ್ಬೇಕು ಅನಿಸುತ್ತೆ, ಇಲ್ಲಾಂದರೆ ಗೌರ್ಮೆಂಟ್ ಜಾಬ್ ಇರುತ್ತೆ. ಇಂಥವ್ರು ಯಾವ ಥರ ತೆಗೆಯೋದು, ಡಿಲೀಟ್ ಮಾಡೋದು ಹೇಗೆ ನೋಡಿ. ಯಾರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ನೋಡಿ, ರೇಷನ್ ಕಾರ್ಡ್ ತಿದ್ದುಪಡಿ ಹೀಗೆ ನಡೆದಿದೆ. ಅದರಲ್ಲಿ ಡಿಲೀಟ್ ಮಾಡೋದು, ಮೆಂಬರ್ನ ಸದಸ್ಯರನ್ನು ತೆಗೆಯುವುದು ಸಿಂಪಲ್ಲಾಗಿದೆ. ಇದಕ್ಕೇನು ಡಾಕ್ಯುಮೆಂಟ್ಸ್ ಬೇಕಾಗಲ್ಲ. ನೋಡಿ, ಪಡಿತರ ಚೀಟಿ ಸಂಖ್ಯೆ ಅಂದರೆ ರೇಷನ್ ಕಾರ್ಡ್ ನಂಬರ್ ಹಾಕಿ ಮುಂದೆ ಅಂತ ಕೊಡಿ. ನೋಡಿ, ಇದರ ಲಿಂಕ್ ಅಂತೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ, ಹಿಂದಿನ ವಿಡಿಯೋದಲ್ಲಿ ನೋಡಿ. ಓಪನ್ ಮಾಡಿ ಲಿಂಕ್, ಮುಂದೆ ಅಂತ ಕೊಟ್ಟ ಮೇಲೆ ನೋಡಿ ಸರ್ವರು ಸ್ಲೋ ಇದೆ, ಅದರಿಂದ ಸ್ಲೋ ಆಗಿ ಆಗುತ್ತೆ. ಮುಂದೆ ಅಂತ ಕೊಟ್ಟ ಮೇಲೆ ನೋಡಿ ಮೆಂಬರ್ಸ್ ಓಪನ್ ಆಗುತ್ತೆ. ಅದರಲ್ಲಿ ಯಾವ ಮೆಂಬರ್ ಇದ್ದಾರೆ ಅವ್ರದ್ದೊಂದು ಬಟ್ಟು ತೊಗೊಳ್ಳಿ. ಹೆಬ್ಬಟ್ಟು ಫಿಂಗರ್ ಪ್ರಿಂಟ್ ಅಂತ ಏನಂತೀವಿ, ಫಿಂಗರ್ ಪ್ರಿಂಟ್ ತೊಗೋಬೋದು. ಇಲ್ಲಾಂದರೆ ಫಿಂಗರ್ ಪ್ರಿಂಟ್ 3 ಸಲ ಫೇಲ್ ಆದರೆ OTP ಮೇಲೆ ಕೂಡ ಬರುತ್ತೆ. ಆದರೆ ಫಿಂಗರ್ ಪ್ರಿಂಟ್ ತೊಗೊಳ್ಳೋದು ಬೆಸ್ಟ್ ಆಪ್ಷನ್. ನೋಡಿ, ಯಾರ್ದು ತಗೊಳ್ಬೇಕು ಫಿಂಗರ್ ಪ್ರಿಂಟು ಅವ್ರ ಹೆಸರನ್ನು ತೊಗೊಂಡು ಮುಂದೆ ಅಂತ ಕೊಡಿ. ಫಿಂಗರ್ ಪ್ರಿಂಟ್ ಅಂತ ಆಪ್ಷನ್ ಕೊಡಿ, ಮುಂದೆ ಅಂತ ಕೊಡಿ. ಮುಂದೆ ಕೊಟ್ಟ ಮೇಲೆ ವೆಬ್ಸೈಟ್ ಓಪನ್ ಆಗುತ್ತೆ. ನೆಕ್ಸ್ಟ್ ಕ್ಯಾಪ್ಚಾ ಬರುತ್ತೆ. ನೋಡಿ, ಕ್ಯಾಪ್ಚಾನ ಎಂಟ್ರಿ ಮಾಡಿ. ಬರ್ತಾಯಿದೆ. ಸರ್ವರ್ ಸ್ಲೋ ಇರೋದರಿಂದ ಫಾಸ್ಟಾಗಿ ಕೆಲಸ ಆಗ್ತಾಯಿಲ್ಲ. ನೋಡಿ, ಕ್ಯಾಪ್ಚಾ ಬಂತು. ಕ್ಯಾಪ್ಚಾ ಎಂಟ್ರಿ ಮಾಡಿ, ಸರಿಯಾದ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ. ನೋಡಿ, 2 ಆಪ್ಷನ್ ಇದೆ. ಸಿ ಯುವರ್ ಫಿಂಗರ್ ಪ್ರಿಂಟ್ ವೆರಿಫೈ ಅಂತ ಇದೆ. ಫಿಂಗರ್ ಕ್ಯಾಪ್ಚಾ ಎಂಟ್ರ್ ಮಾಡಿದ ಮೇಲೆ ಕ್ಯಾಪ್ಚರ್ ಅಂತ ಕೊಡಿ. ಒಂದು ಸಲ ಕ್ಯಾಪ್ಚರ್ ಆಗುತ್ತೆ ಫಿಂಗರ್ ಪ್ರಿಂಟು. 2ನೇದು ಪರಿಶೀಲಿಸಿ ಅಂತ ಕೊಡಿ. 2 ಆಪ್ಷನ್ ಕೊಡಿ. ನೋಡಿ, ಕ್ಯಾಪ್ಚರು ಪರಿಶೀಲಿಸಿ 2 ಆಪ್ಷನ್ ಕೊಡಿ. ಕೊಟ್ಟ ಮೇಲೆ ಮುಂದೆ ಅಂತ ಆಪ್ಷನ್ ಇದೆ ನೋಡಿ, ಫಿಂಗರ್ ಪ್ರಿಂಟ್ ಕೆಳಗಡೆ ಮುಂದೆ ಆಪ್ಷನ್ ಇರುತ್ತೆ, ಮುಂದೆ ಅಂತ ಕೊಡಿ. ಅದು ಫಿಂಗರ್ ಪ್ರಿಂಟು ಕ್ಯಾಪ್ಚಾ ಸರಿಯಾಗಿದ್ದರೆ ಮುಂದಿನ ಆಪ್ಷನ್ಗೆ ಹೋಗುತ್ತೆ. ನೋಡಿ, ಕ್ಯಾಪ್ಚಾ ಎಂಟ್ರಿ ಮಾಡಿದ್ಮೇಲೆ ಕ್ಯಾಪ್ಚರ್ ಒಮ್ಮೆ ಪರಿಶೀಲಿಸುವೊಮ್ಮೆ, ಅಂದರೆ ಕ್ಯಾಪ್ಚರ್ ಮಾಡಿದ್ಮೇಲೆ ವೆರಿಫೈ ಮಾಡೋದು. 2 ಆಪ್ಷನ್ ಆದಮೇಲೆ ಮುಂದೆ ಅಂತ ಕೊಡಿ. ಯಾವುದು ಫಿಂಗರ್ ಪ್ರಿಂಟ್ ಕೆಳಗಡೆ ಇರುತ್ತೆ. ಕ್ಯಾಪ್ಚಾ ಏನು ಬಂದಿದೆ ಅದರ ಮೇಲ್ಗಡೆ ಇದೆ ನೋಡಿ. ನೋಡಿ, ಸಿಂಪಲ್ಲಾಗಿದೆ. ಸರ್ವರ್ ಸ್ಲೋ ಇರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಕ್ಯಾಪ್ಚಾ ಹಾಕಿ ಮುಂದೆ ಅಂತ ಕೊಟ್ಟ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ 3 ಮೆಂಬರ್ಸ್ ಇದ್ದಾರೆ. ಅದರಲ್ಲಿ ಒಬ್ಬರು ಡಿಲೀಟ್ ಮಾಡಬೇಕು. ಡಿಲೀಟ್ ಮಾಡಬೇಕಂದ್ರೆ ಫಸ್ಟ್ ಒಬ್ಬದು ಅಪ್ಡೇಟ್ ಮಾಡಬೇಕು, ಅಪ್ಡೇಟಿಗೆ ಕೊಡಬೇಕು. ಡಿಲೀಟ್ ಯಾರದ್ದು ಮಾಡಬೇಕು, ಚೆಕ್ ಟು ಡಿಲೀಟ್ ಮೆಂಬರ್ ಅಂತ ಇದೆ ನೋಡಿ ಬಾಕ್ಸಲ್ಲಿ. ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನೋಡಿ, ಫಸ್ಟ್ ಅಪ್ಡೇಟ್ ಮಾಡೋಣ, ಆಮೇಲೆ ಡಿಲೀಟ್ ಯಾವ ಥರ ಅಂತ ಹೇಳ್ಕೊಡ್ತೀನಿ. ನೋಡಿ, ಅಪ್ಡೇಟ್ ಅಂತ ಕೊಡಿ. ಅಪ್ಡೇಟ್ ಅಂತ ಕೊಟ್ಟ ಮೇಲೆ ಸರ್ವರ್ ಸ್ಲೋ ಇದೆ, ಸ್ಲೋ ಆಗುತ್ತೆ. ನೋಡಿ, ಸರ್ವರ್ ಸ್ಲೋ ಇರೋದನ್ನು ಓಪನ್ ಆಯಿತು. ಈಗ ಅಮೆಂಡ್ಮೆಂಟ್ ರಿಕ್ವೆಸ್ಟಲ್ಲಿ ಅಪ್ಡೇಟ್ ಮಾಡಬೇಕು. ಅದು ಯಾವ್ದು ಆಧಾರ್ ಕಾರ್ಡ್ ನಂಬರ್ ಇದೆ ಅದ್ರ ಮೇಲೆ ಮುಂದೆ ಅಂತ ಕ್ಲಿಕ್ ಮಾಡಿ. ನೋಡಿ, ತೋರಿಸ್ತಾ ಇದ್ದೀನಿ, ಮುಂದೆ ಅಂತ ಕ್ಲಿಕ್ ಮಾಡಿ. ನಮ್ಮ ಕರ್ಸರ್ ಮೂವ್ ಆಗ್ತಿದೆ, ಆಲ್ರೆಡಿ ಬಂದಿದೆ. ಅಮೆಂಡ್ಮೆಂಟ್ ಯೂಸಿಂಗ್ ಆಧಾರ್ ಕಾರ್ಡ್ ನಂಬರ್ ಇದೆ, ಮುಂದೆ ಅಂತ ಕೊಡಿ. ಮುಂದೆ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ಓಪನ್ ಆಗುತ್ತೆ. ಪ್ರೊಸೆಸ್ ಸ್ಲೋ ಆಗ್ತಿದೆ, ಸರ್ವರ್ ಸ್ಲೋ ಇದನ್ನು ಸ್ಲೋ ಆಗ್ತಿದೆ. ನೋಡಿ, ನನ್ನ ಆಧಾರ್ ಮಾಹಿತಿಯನ್ನು ಪಡಿತರ ಮಾಹಿತಿ ಪಡೆಯಲು ಹಾಗೂ ಆದಾಯ ಪ್ರಮಾಣ ಪತ್ರ ಹೊಡೆಸಲು ಕಂದಾಯ ಇಲಾಖೆ ಅಂತಿಮ ಸೌಲಭ್ಯ ಒಪ್ಪಿಗೆ ನೀಡುತ್ತೇನೆ. ಓಕೆ ಕೊಟ್ಟು ಗೋ ಅಂತ ಕೊಡಿ. ಗೋ ಕೊಟ್ಟ ಮೇಲೆ ನೋಡಿ ಓಪನ್ ಆಗುತ್ತೆ ಪೇಜು. ಅಪ್ಡೇಟು ಸೇಮ್ ಪ್ರೊಸೀಜರ್ ಇದೆ, ತೋರಿಸ್ತೀನಿ. ಓಪನ್ ಆಯಿತು. ಫಿಂಗರ್ ಪ್ರಿಂಟ್ ಅಂತ ಬಂತು. ಫಿಂಗರ್ ಪ್ರಿಂಟ್ ಮೇಲೆ ಕೆಳಗಡೆ ಮುಂದೆ ಅಂತಿದೆ.
ಮುಂದೆ ಕೊಡೋದಕ್ಕಿಂತ ಮುಂಚೆ ಇದು ಸರ್ವರ್ ಓಪನ್ ಆಗ್ತಾ ಇರೋದ್ರಿಂದ ಕ್ಯಾಪ್ಚಾ ಬರುತ್ತೆ. ಕ್ಯಾಪ್ಚಾ ಬರೋವರೆಗೂ ವೇಟ್ ಮಾಡಿ. ನೋಡಿ ಬರುತ್ತೆ ಕ್ಯಾಪ್ಚಾ. ನೋಡಿ ಬಂತು, ನೋಡಿ ಕ್ಯಾಪ್ಚಾ ಬಂತು. ಕ್ಯಾಪ್ಚಾ ಬರ್ತಾ ಇದೆ. ಕ್ಯಾಪ್ಚಾ ಬಂದ ಮೇಲೆ ಕ್ಯಾಪ್ಚಾ ಎಂಟ್ರಿ ಮಾಡಿ, ಕರೆಕ್ಟ್ ಕ್ಯಾಪ್ಚಾ ಎಂಟ್ರಿ ಮಾಡಬೇಕು. ಕ್ಯಾಪ್ಚಾ ಎಂಟ್ರಿ ಮಾಡಿ ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್ ಅಂತ ಕೊಡಬೇಕು, ಪರಿಶೀಲಿಸಿ ಅಂತ ಕೊಡಬೇಕು. ಯಾವ ಟೈಪ್ ಕೊಡಲೇಬೇಕು. ನೋಡಿ ಕ್ಯಾಪ್ಚರ್ ಕೊಡಬೇಕು, ಪರಿಶೀಲಿಸಿ ಕೊಡಬೇಕು. ಫಿಂಗರ್ ಪ್ರಿಂಟದು ಎರಡು ಟೈಪ್ ಆದಮೇಲೆ ಮುಂದಿಂದು ಪ್ರೊಸೀಜರ್. ನೋಡಿ ಕ್ಯಾಪ್ಚರ್ ಮಾಡಿದ್ದು ಆಯಿತು, ಪರಿಶೀಲಿಸಿ ಮಾಡಿದ್ದಾಯಿತು. ಮುಂದೆ ಅಂತ ಕೊಟ್ಟ ಮೇಲೆ ಓಪನ್ ಆಗುತ್ತೆ ಪೇಜ್. ನೋಡಿ ಓಪನ್ ಆಯಿತು. ಕೆಳಗಡೆ ಬರುತ್ತೆ ಅಪ್ಡೇಟೆಡ್ ಯಾರು ಕೊಟ್ಟಿರ್ತವೋ ಅಪ್ಡೇಟ್ ಯಾವ ಥರ ಮಾಡ್ಬೇಕು. ನೋಡಿ ಹಸ್ಬೆಂಡು ಅನ್ಆರ್ಗನೈಸ್ ಸೆಕ್ಟರ್ ವರ್ಕರ್ಸು ಅಗ್ರಿಕಲ್ಚರ್ ಮಾಡ್ತಾಯಿದ್ರೆ ನೋಡಿ ಅಪ್ಡೇಟ್ ಅನ್ಆರ್ಗನೈಸ್ಡು ಆಕ್ಯುಪೇಷನ್ ಇವೆಲ್ಲ ಡೈರೆಕ್ಟಾಗಿ ಬರ್ತವೆ. ಸರ್ವರ್ ಪ್ರಾಬ್ಲಮ್ದು ಸ್ಲೋ ಆಗ್ತಾಯಿದೆ. ನೋಡಿ ಬಂತು, ಉಳಿಸಿ ಅಂತ ಕೊಡಿ. ಅಪ್ಡೇಟ್ ಮಾಡಿದ ಮೇಲೆ ಉಳಿಸಿ ಅಂತ ಕೊಡಬೇಕು. ಉಳಿಸು ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ಏನಿದೆ ಡಿಲೀಟ್ ಆಪ್ಷನ್ಗೆ ಹೋಗ್ಬೇಕು. ನೋಡಿ ಇದು ಕಂಪಲ್ಸರಿ ಡಿಲೀಟ್ ಮಾಡಬೇಕಾದ್ರೆ ಒಂದು ಅಪ್ಡೇಟ್ ಮಾಡಲೇಬೇಕು. ಅವರು ಒಬ್ಬರು ಮೊದಲಿಗೆ ಯಾರು ಎಕ್ಸಿಸ್ಟಿಂಗ್ ಮೆಂಬರ್ ಇರ್ತಾರೋ ಸದಸ್ಯರು ರೇಷನ್ ಕಾರ್ಡ್ನಲ್ಲಿ ಅವ್ರದ್ದು ಅಪ್ಡೇಟ್ ಆದಮೇಲೆ ಡಿಲೀಟ್ ಆಪ್ಷನ್ ಬರುತ್ತೆ. ನೋಡಿ ಇದು ಉಳಿಸು ಅಂತ ಕೊಟ್ಟ ಮೇಲೆ ನೋಡಿ ಉಳಿಸಿ ಕೊಟ್ಟ ಮೇಲೆ ಆಲ್ರೆಡಿ ಅಪ್ಡೇಟ್ ಆಗಿದೆ. ನೋಡಿ ಒಂದು ಗೆರಿ ಟೈಪ್ ಬರುತ್ತೆ ನಡುವಿಂದ, ನೋಡ್ಕೊಳ್ಳಿ. ಬ್ಯಾಕ್ಗ್ರೌಂಡಲ್ಲಿ ಬೇರೆ ಕಲರ್ನೇ ಇದೆ. ನೆಕ್ಸ್ಟ್ ಏನಿದೆ ಡಿಲೀಟ್ ಒಬ್ರದ್ದು ಮಾಡಬೇಕಾಗಿದೆ. ಅವರು ಹೊಸ ರೇಷನ್ ಕಾರ್ಡ್ ಮಾಡಿಸೋ ಸಲುವಾಗಿ ಡಿಲೀಟ್ ಆಪ್ಷನ್ ಕೇಳ್ತಾ ಇದ್ದಾರೆ. ನೋಡಿ ಯಾರ್ದು ಡಿಲೀಟ್ ಮಾಡಬೇಕು, ಅಪ್ಡೇಟ್ KYC ಅಪ್ಡೇಟ್ ಬಾಜು ಚೆಕ್ ಟು ಡಿಲೀಟ್ ಮೆಂಬರ್ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಚೆಕ್ ಟು ಡಿಲೀಟ್ ಮೆಂಬರ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ವೇಟ್ ಮಾಡಿ. ಇದು ಸರ್ವರ್ ಸ್ಲೋ ಇರೋದ್ರಿಂದ ಸ್ವಲ್ಪ ಈಗ ನೋಡಿ ತೊಗೊಂಡ್ಮೇಲೆ ಸೆಲೆಕ್ಟ್ ರೀಜನ್ ಫಾರ್ ಡಿಲೀಷನ್. ನೋಡಿ ನಾಟ್ ಅ ರೆಸಿಡೆಂಟ್ ವಿತ್ ಫ್ಯಾಮಿಲಿ, ಇವರು ಫ್ಯಾಮಿಲಿ ಜೊತೆ ವಾಸಿಸ್ತಾ ಇಲ್ಲ ಅಂತ ತಿಳಿಸಿ ಒಂದು ರೀಸನ್ ಕೊಡ್ಬೋದು. ಇಲ್ಲಾಂದರೆ ಡೆತ್ ಆಗಿರ್ತಾರೆ ಕೆಲವೊಬ್ಬರು, ಡೆತ್ ಆಪ್ಷನ್ ಕೊಡ್ಬೋದು. ನೋಡಿ ಇವರು ನಾಟ್ ರಿಸೈಡಿಂಗ್ ವಿತ್ ಫ್ಯಾಮಿಲಿ ಅಂತ ಆಪ್ಷನ್ ಕೊಟ್ಟು ಸಬ್ಮಿಟ್ ಕೊಟ್ಟರೆ ಮುಗಿಯಿತು, ಅಪ್ಲಿಕೇಶನ್ ಸಬ್ಮಿಟ್ ಆಗಿಬಿಡುತ್ತೆ. ಅಂದರೆ ಡಿಲೀಟ್ ಆಪ್ಷನ್ಗೆ ಹೋಗಿಬಿಡುತ್ತೆ. ನೋಡಿ ಡಿಲೀಟ್ ಆಪ್ಷನ್ಗೆ ಕೊಟ್ಟಿದ್ದೀವಿ. ಇದನ್ನು ಫುಡ್ ಆಫೀಸ್ಗೆ ಒಂದು ಪ್ರಿಂಟ್ ಕೊಟ್ಟು ನೀವು ಅಪ್ರೂವ್ ಮಾಡಿಸಬಹುದು. ಇಷ್ಟೇ ಸಿಂಪಲ್ ಆಗಿದೆ ಡಿಲೀಟ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಆ್ಯಡ್ ಮಾಡೋದು ಹೇಗೆ, ಮೆಂಬರ್ಸ್ನ ಆ್ಯಡ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.